ನಿನಗದ ಕಿವಿಗೆ ಅಲ್ಲ ನೀ ಕೇಳಿಸ್ಕೊಲ್ಲ ಅಂತೇಳಿ ಬಿಡ್ಕೊಂತಾಳ ಏನ ದೇವ್ರ ಕಡೆ ಹಂಗಾರ ಯಾ ಸುಮ್ಕುಂದ್ರ ಪಿಸ್ರಿ ಏನಾರ ಒಂದು ಹೇಳ್ಕೊಂತ ನನ್ನ ಬಂಗಾರದಂತ ಸುಸಿ ಏನಾರ ಒಂದು ಅನ್ನಕ್ಕೆ ಬಿಡ ಬಾಯ ಹುಳ ಬಿದ್ದಾವು ಎಲ್ಲದಕ್ಕೂ ನಂದೇಲಿ ಇಡ್ಲಾರಣ ಅಂತಂದೆ ಬಂದ ಬಿಡ್ತಿಯಲ್ಲ ಓಡಿ ಸುಮ್ಕುಂದ ತಣ್ಣಗೆ ಬಾ ನನಗೇನ ಬೆಟ್ಟಗಳ ಮಾತಾಡಕತ್ತೇನೆ ಮಾತಾಡ್ಕೊ ಅಂದಂಗೆ ಏನ ಶಾಂತವ ಆ ಹುಡುಗಿ ನನಗೆ ಇದ ಊರ ಎಲ್ಲಿ ನೋಡ್ದಂಗೆ ಆಗೈತಿ ಬಿಡ ಅದನ್ನ ಭಾಳ ದಿನ ಆತಲ್ಲ ನಾನು ಬೆಂಗಳೂರಿಗೆ ಹೋಗಿ ಮರ್ತಂಗ ಆಗ್ಬಿಟ್ಟತಿ ಆ ಹುಡುಗಿ ಅದು ಈಕಿ ಮಗಳಲ್ಲ ಆಕೆ ಅವ್ವ ಅಂತೂ ಮರ್ತಿಲ್ಲ ನೀನು ಯಾರನ್ನ ಅಯ್ಯಯ್ಯ ನಾ ಬೆಂಗಳೂರಿಂದ ಬಂದನೆ ಊರ್ ಪಿಸ್ರಿ ಮೆಂಟಲ್ ಹಾಸ್ಪಿಟ್ಲಿಂದ ಬಂದಿಲ್ಲ ಎಲ್ಲಾರನ್ನು ಮರೆಯಾಕ ಅಯ್ಯೋವೇ ಆಕಿ ನಮ್ಮ ಗೌರಿ ಅಲ್ಲನ್ಬೇ ಅದು ನಮ್ಮ ಶಂಕರಣ್ಣರ ನಮ್ಮ ಮನೆಯವ್ರ ಗೆಳೆಯ ಇದ್ನಲ್ಲ ಅವ್ರ ಮಗಳ ಅದು ಕಸಕಸಿ ಪಾಪ ತೀರ್ಕೊಂಡ್ರಲ್ಲ ಅವ್ರ ಮಗಳ ಚಂದ ಓದೈತಿ ಗೌರಿ ಅಂತೇಳಿ ಹೆಸರು ಒಳ್ಳೆ ಹುಡುಗಿವ ಓ ಗೌರಿ ಅಲ್ಲ ಅದಂತ ನಾನು ಸಣ್ಣದಿತ್ತವ ನಾನು ಅವಾಗ ಊರು ಬಿಟ್ಟು ಹೋದಾಗ ದೊಡ್ಡದಾಗಿತ್ತು ನೋಡಿ ಈಗ ಏನು ಹೆಣ್ಮಕ್ಳು ಬೆಳೆಯಾಕೆ ಏನು ತಡಾನೇ ಇಲ್ವಾ ಬಾಳೆ ಗಿಡ ಇದ್ದಂಗೆ ದಡ ಬೆಳೆದು ಬಿಡ್ತಾವೆ ಗೊತ್ತತ್ಲಂಗಾಗೈತಿ ಹುಡುಗಿ ಆದರೂ ಭಾಳ ಬಡವ್ರು ಬಿಡವ್ರು ಅದು ಹೆಂಗೆ ಹುಡುಗಿನ ನಿಮ್ಮ ಮನೆ ಮಾಡ್ಕೊಂಡ್ರಿ ಇವ ನೀವು ಏನು ವರದಕ್ಷಿಣೆ ಕೊಟ್ಟಾರನ ಏನಿಲ್ಲ ಏನು ನಿನ್ನ ಮಗ ಲವ್ ಪವ್ ಮಾಡಿದ್ನ ಮತ್ತು ಅದ್ರ ಕೂಟ ಇಲ್ಲದ ಗಿಲ್ಲ ಬೇಕು ಬಿಡ ಮುಕ್ತಿ ನಿನಗೆ ಅಲ್ಲ ಅವರ ಮಾಡ್ಲಿ ಇನ್ನೊಂದರ ಮಾಡ್ಲಿ ನಿನಗೆ ಎದಕ್ಕೆ ಬೇಕಾ ಸಸಿ ಮಾಡ್ಕೊಂಡಾತು ಮತ್ತೆ ಆಮೇಲೆ ಕಂಡಾಬಿಟ್ಟು ದಿನ ಆಗಿ ಹೋತು ತಿರುಗಿ ಮೊಮ್ಮಗ್ ಬರೋ ಟೈಮ್ ಆದ್ರೂ ಇನ್ನೂ ಲವ್ ಮಾಡಿದ್ಲನ ಅದು ಕೇಳಾಕತ್ತೀಯಲ್ಲ ಇಷ್ಟಕ್ಕೆ ಶಾಂತಕ್ಕನ ಮಗ ಏನು ಇಲ್ಲೇ ಕಲ್ತಾನ ಅಮೇರಿಕದಾಗ ಕಲ್ತಾನವ ಗೊತ್ತೈತೆ ನಿನಗೆ ಅಲ್ಲಿ ಓದಿ ಇಲ್ಲಿ ಬಂದಾನವ ಗೌಡ್ರು ಇಲ್ಲಿ ಕನ್ನೆ ತೋರಿಸಿ ಇಂಥ ಹುಡುಗಿ ಮಾಡ್ಕೊಂಡ್ಬಿಟ್ಲೆ ಪಟ್ಟಂತ ಮಾಡ್ಕೊಳತ್ ಹುಡುಗ ಲವ್ ಗಿವೆಲ್ಲ ಏನಿಲ್ಲ ನೀ ಇಂಥದೆಲ್ಲ ಹಬ್ಸಾಕ್ ಹೋದಿ ಮತ್ತೆ ಊರಾಗ ಏಯ್ ಪಿಸ್ರಿ ನನ್ಗೇನು ಗೊತ್ತಿತ್ತ ಹಂಗೆ ಕೇಳಿ ನೀವು ಆತು ಬಿಡು ಮಾಡಿಲ್ಲ ಅಂದ್ರೆ ಬೇಸಿ ಆತು ಆದರೂ ಭಾಳ ಬಡವ್ರು ಆದ್ರು ಅವ್ರು ಅಲ್ವೇ ಬಡವರು ಶ್ರೀಮಂತರ ರೊಕ್ಕ ತಗೊಂಡು ಬೆಂಕಿ ಹಚ್ತೇವ ನಮ್ದು ಸುಳ್ಳಾರ್ದಷ್ಟು ಐತಿ ರೊಕ್ಕ ಏನು ಇನ್ನೂ ರೊಕ್ಕ ಅಂತ ರೊಕ್ಕದ ಹಿಂದೆ ಓಡಿ ಹೋಗೋದು ಹೌದಿಲ್ಲ ಆಮೇಲೆ ಎಂತದನ್ನಾರ ತಂದು ಸಸಿನ ಮಾಡಿ ಹಾಕ್ಲಾರ್ದಂಥದ್ದು ಮಗನ ಕರ್ಕೊಂಡು ಹೊಂಟಂದ್ರೆ ಹೌದಿಲ್ಲ ಹುಡುಗಿ ಚಲೋ ಐತಿ ಗುಣ ಚಲೋ ಐತಿ ಅಂತ ಚಂದ ತಂದೆ ತಾಯಿ ಅನ್ನೋ ನೋಡ್ಕೊಂಡು ಹೊಂಟತಿ ಇನ್ನೇನು ಬೇಕು ಹೌದಿಲ್ಲ ನಮ್ಮ ರೊಕ್ಕನ ಅವ್ರು ನೋಡ್ಕೊಂಡು ಹೋದ್ರೆ ಸಾಕು ಇರೋದನ್ನ ಉಳಿಸ್ಕೊಂಡ್ರೆ ರಗಡಾಗೈತಿ ಆದರೂ ಶಾಂತವ ನಿನ್ನ ಮಗಂದು ಮದುವೆಗೆ ಒಂದು ಮಾತು ನಾನು ಕರೆದಿಲ್ಲ ಬಿಡು ನೀನು ಬಾರಿ ಇದೆಯಾ ಮತ್ತು ಹೆಂಗೆ ಒಂದು ಸೀರೆ ಉಳಿಸ್ಕೊಂಡ್ಬಿಟ್ಟು ಅಲ್ಲ ನಗಳ ಪತ್ರಿಕೆ ಒಂದು ಸೀರೆ ಕಳಿಸ್ಬಾರ್ದನ್ನ ನಾನು ಬರ್ತಿದ್ನಿ ಮದುವೆಗೆ ಅಲ್ಲ ಗೊತ್ತಿಲ್ಲ ಗುರಿ ಇಲ್ಲ ಗುಣಾಚಾರ ಇಲ್ಲ ಯಾವ ಊರಾಗದಿ ಅನ್ನೋದು ಗೊತ್ತಿಲ್ಲ ಯಾವ ಕೆರೆಯಾಗ ಬಟ್ಟೆ ಆಗದಿ ಅನ್ನೋದು ಗೊತ್ತಿಲ್ಲವ ಹೆಂಗೆ ಲಗ್ನ ಪತ್ರಿಕೆ ಕಳಿಸ್ಬೇಕು ಬೆಂಗಳೂರು ಅಂತ ಬರೆದು ಕಳಿಸ್ಬೇಕು ಸಿಕ್ಕಾಗ ಸಿಗಲಿ ನಿನಗೆ ಅನ್ನಕ್ಕೆ ಅಲ್ಲ ಒಂದು ಸೀರೆಗೆ ಸ್ಕೆಚ್ ಹಾಕಿ ಬಿಟ್ಟೇಳು ಅಂತೂ ಇಂತು ಅಲ್ಲ ಸೀರೆ ನಿಮ್ಮ ಅವನು ಸೀರೆ ಅನ್ನೋದು ಬಿಡುದಿಲ್ಲ ನೀನು ನಿನ್ನ ಮಗ ಅಷ್ಟು ಅದನ್ನ ತಂದ್ಕೊಟ್ಟಾನಂತಿ ಮತ್ತೆ ಸೀರೆ ಯಾಕೆ ಕಷ್ಟ ಮಾಡ್ತಿ ಅಯ್ಯಯ್ಯಮ್ಮ ಅದಕ್ಕೇನಂತ ಬಿಡು ಹೋಲಿ ನಾನು ಹಿಂಗೆ ಯಾರು ಬಂದ್ರೆ ಕೊಡಾಕಂತೇಳಿ ಒಂದು ಸೀರೆನ ತಂದು ಇಟ್ಟಿರ್ತೇನೆ ಐತಿ ಮನ್ಯಾಗ ಸೀರೆ ಐತಿ ನನ್ನ ಮಗನ ಮದುವೆಗೆ ಆಗಿಲ್ಲ ಅಂದ್ರೆ ಏನೋ ಈಗ ಕೊಡ್ತೇನೆ ಶಾಂತಕ್ಕ ನೀ ಕೊಡ್ಲಿಕ್ಕಂದ್ರೆ ಸೀರೆನ ಕತ್ಕೊಂಡು ಹೋಗಿದ್ಲ ಏನ ಈಗ ಈಕಿ ಯಾರವ ಶಂಬಕ್ಕನ ಯಾರವ ಸೋಬಕ್ಕ ಆ ಸೋಬಕ್ಕನ ಮನ್ಯಾಗ ಚಾ ಕುಡಿದು ಚಾ ಹೊಟ್ಟೆ ಎಬ್ಸ್ಕೊಂಡ್ರಾಕತ್ತಾಳ ಇನ್ನು ಬಿಟ್ಟೇ ಇಲ್ಲಕ್ಕಿ ಚಾಳಿನ ಅಯ್ಯ ಸುಮ್ಕುಂದ್ರ ಊರ್ಗಿರ್ಜಿ ಹಂಗನ್ ಗೊತ್ತಾಗಿಲ್ಲ ಬಿಡ ಇವ ನಾನು ಹಂಗೆ ಕೈಯಾಗ ಇಟ್ಕೊಂಡಿದ್ನೆ ಮಾತಿನ ಲಕ್ಷದ ಹಂಗೆ ಎದ್ದು ಬರಾಕತ್ತಿದ್ನಿ ಶಾಂತವ ಈಕಿ ಮಾತು ಕೇಳಬಣ್ಣಿ ಶಾಂತವ ಯಾರದು ಅಯ್ಯ ಇಲ್ಲೇ ಕುಂತೀರನೆ ಏನ ಓ ಅನ್ಲಂಗ್ ಕುಂತಿಯಲ್ಲ ಶಾಂತವ ಒಂದಿಟ್ಟು ಒಳಗೆ ಬಾ ಅಂತ ಕರಿಬಾರ್ದನೆ ತಗೋ ಕಳ್ಳಿ ಕಮಲವ್ವ ಕಿವುಡು ಮಲ್ಲವ್ವ ಸಕಾಗಿ ಹೋತಿ ಇವ್ರಿಬ್ರು ನಡ್ರಾಕತ್ತಾಗ ಅಲ್ಲ ಮುದುಕಿ ಕರ್ದ್ಲ ಶಾಂತಕ್ಕ ಒಳಗೆ ಬಾ ಅಂತ ಕರ್ದ್ಲ ನಿನ್ ಕಿವಿ ಕೇಳಿಲ್ಲನ ಹೋ ಮಲ್ಲವಲ್ಲಕ್ಕೆ ಮಲ್ಲವ ಆರಾಮದಿ ಈಕೆ ಎಲ್ಲಿ ನೋಡ್ದಂಗ ಅನ್ಸಕತ್ತತಿ ಓ ಕಳ್ಳಿ ಕಮಲಿ ಆರಾಮದಿ ಅಲ್ಲೇ ಆತ ಹೊಂಟುಂಟ್ಲೆ ಇಲ್ಲಿ ಗಂಡನ ನಿಗರ್ ಬಡ್ದು ಇಲ್ಲಿ ಊರು ಕುಲಿಗೇಟ್ ಹದಿಗೆಟ್ ಹೈದರಾಬಾದ್ ಮಾಡಿ ಯಾವ್ದೋ ಮಗನ ಊರಿಗೆ ಹೋಗಿ ಸೇರ್ಕೊಂಡಿದ್ದಲ್ಲ ಅಲ್ಲಿಂದ ಮತ್ತೆ ಕಿತ್ಕೊಂಡಿತ್ತ ಓಡಿ ಬಂದಿಲ್ಲ ಯಾಕಲೇ ಏನಾತ್ಲೇ ಮಗ ಓಡಿಸಿ ನಾನು 5 ರೂಪಾಯಿ ಸೇದ್ಲಿ ಹೆಂಗಂತೀವ ಇದು ಇಲ್ಲ ಇವ ಮಗನ ಓಡಿಸಿಲ್ಲ ಸೊಸಿನ ಓಡಿಸಿಲ್ಲ ಹಂಗ ಬಂದನಿ ಸೊಸಿ ಓಡಿಸಿಲ್ಲನ ಥೋ ಹಿಂಗ ಆಗಬಾರ್ದಾಗಿತ್ತು ಬಿಡ ಈಗಿನ ಸಸ್ತಾರ ಬರಬ್ಬರಿ ಇಲ್ಲ ಬಿಡ ಇವ ನನ್ನ ಸೊಸಿಯ ನಾನು ಓಡಿಸೋದಲ್ಲ ತಾನ ಓಡಿ ಬಿಡ್ತಾಳೆ ಹೆದರಿ ಹಂಗಿಟ್ಕೊಂಡೆ ನಾನು ನಿನ್ನ ಸೊಸಿ ನೋಡಿ ನಿನ್ನ ಓಡಿಸೈತಿ ಅಯ್ಯಯ್ಯ ನಾವೊಂದು ಮಾತಾಡಿದ್ರಿ ಮುದುಕಿ ಕಿವಿ ಇನ್ನೊಂಥರ ಕೇಳಕತ್ತಲ್ಲ ಇದ ಒಂದು ಮಾತಾಡಕತ್ತಲ್ಲ ಯೋ ಕೇ ಕಮಲವಕ್ಕ ಆಕಿ ಕಿವಿ ಕೇಳುದಿಲ್ಲ ಭಾಳ ದಿನ ಆತೀಗ ಹಂತೇಲಿ ಹೋಗಿ ಕಿವ್ಯಾಗ ಚಿಳ್ಳಂತ ಚೀರಿದ್ರಷ್ಟೇ ಕೇಳ್ತೈತಿ ಅಷ್ಟೊತ್ತಿಗೆ ನಮ್ಮ ಕಿವಿ ನಮ್ಮ ಬಾಯಿ ಗಂಟ್ಲೆಲ್ಲ ನೋವಾಗಿರ್ತೈತಿ ಆಕಿ ಕಿವ್ಯಾಗ ಚೀರೋ ಅಷ್ಟೊತ್ತಿಗೆ ಆಕಿ ಕಿವಿ ಕೇಳುದಿಲ್ಲ ಈಗ ಮೊದ್ಲಿನಂಗೆ ಅಯ್ಯಯ್ಯೋ ಹಿಂಗ ಬರ್ದಾಗಿತ್ತು ಬಿಡ ಕಿವಿ ಕೇಳುದಿಲ್ಲನ ಪಾಪ ಯಾಕಲೇ ಅಂತೀಯಲ್ಲ ನಾನೇ ನಾಯಿ ಮಾಡಿ ನೀನು ಯಾವ್ದೋ ಊರಿಗೆ ಹೋಗಿ ಬಂದಿಯೇನ ಸೊಕ್ಕ ಬಂದ್ಬಿಟ್ಟತ್ತ ನಿನಗೆ ನನ್ನ ನಾಯಿ ಅಂತೀಯನ ಅಯ್ಯಯ್ಯವ ನಾಯಿ ಯಾವಾಗ ನೀವ ನಿನಗೆ ನಾಯಿ ಅಂತೇಳಿ ಯಾವಾಗಂದಿ ಈಗ ಅಂದಿಲ್ಲ ಯವ್ವ ನೀ ಏನಾರ ಒಂದು ಹೇಳಿರಿ ಏನ್ರತಿ ಕುಂತೀವ ಹುಚ್ಚರ ಸಂತೆ ತಗ ಏನೋ ಹುಚ್ಚಂತೀಯ ಹುಚ್ಚಂದಿಲ್ಲ ಯವ್ವ ನಾನು ಗಿರ್ಜಿ ನೀನಾರ ಹೇಳು ಏನ ಈಗ ಗಿಡ್ರ ಬಡ್ರ ಗಿರ್ಜಿ ಅಂದ್ಲ ನೀಕಿ ಈ 90 ವ್ಯಾಪಾರ ಮಾಡಕತ್ತಾಳ ಇತ್ತಿತ್ತಾಗ ಮತ್ತೀಗ ವ್ಯಾಪಾರ ಜೋರಾಗಿರ್ಬೇಕು ಅದಕ್ಕೆ ಸೊಕ್ಕ ಬಂದತಿಗೆ ಬಿಡಾಡಿಗೆ ನನ್ನ ಸೊಸಿ ಏನಾರು 90 ತಗೊಳಕ್ಕೆ ಅಂಗಡಿಗೆ ಹೋದ್ಲು ಏನಿಲ್ಲಿಕ್ಕಿನ ಮತ್ತೆ ಚಮಡನ ಸುಡಿತೀನಿ ಇರು ಬರೋ 90 ಎಲ್ಲ ರೋಡಿಗೆ ಹೋಗಿತೀನಿ ಏನ 90 ವ್ಯಾಪಾರ ಮಾಡಕತ್ತಿ ಯವ್ವ 90 ಯವ್ವ ಆಕೆ ಅದ್ರ ಬಾಯಾಗ 90 ಅಂತ ಬರ್ತತಿ ಯಾರ ಫೋನ್ ನನ್ನ ಸಸಿ ಹಚ್ಚಾಳ
ನನ್ನ ಸಸಿ ಹಂಗೆ ನೋಡಿ ಶಾಂತಕ್ಕ. ಒಟ್ಟ ನಾ ಊರಾಗ ಒಂದಿನ ಇಲ್ಲಾಂದ್ರೆ ಕೈಕಾಲು ನಿಲ್ಲುದಿಲ್ಲ ನೋಡು. ನನ್ನ ಮ್ಯಾಗ ಜಗ್ಗ ಜೀವದಾಳಿವ. ನಾ ಹೇಳಿಲ್ಲ ಬಾದಾಮಿ ಕೇಸರಿ ಕಲ್ಸಕ್ರಿ ಹಾಕಿ ನನಗೆ ಹಾಲು ಕೊಡ್ತಾಳ ದಿನ ಅಂತೇಳಿ. ವಾ ನನ್ನ ಸಸಿ ನನ್ನ ಮ್ಯಾಗ ಜೀವನ ಇಟ್ಟಾಳ ನೋಡು. ಹಲೋ ಹಲೋ ರೀ ಅತ್ತಿಯವ್ರ, ನಾನ್ರಿ. ಯಾಕೆ ಮೆಲ್ಲಕ್ ಮಾತಾಡತ್ತಿಯಲ್ಲ, ಯಾಕೆ ಏನಾತ? ಅಯ್ಯೋ ಕ್ವಾಣ್ಯಾಗ ಬಂದು ಫೋನ್ ಹಚ್ಚೀನ್ರಿ, ಅದಕ್ಕೆ ಮೆಲ್ಲಕ್ ಮಾತಾಡಕತ್ತೀನ್ರಿ. ಗೊತ್ತೈತೇನ್ರಿ ಇಲ್ಲೇ ಏನು ಗದ್ಲ ಮಾಡಿ ಹೋಗಿರಿ? ಅಬ್ಬಬ್ಬ ಬಂದೆ ಬಂದೆ ಬಂದೆ. ನಾ ಏನು ಗದ್ಲ ಮಾಡೇನೆ? ಏನೋ ಪಿಸಿರಿ ಆ ಕಡೆ ಹೋಗಿ ಮಾತಾಡಕತ್ತಾಳಲ್ಲ. ಸಸಿ ಕೆರ್ಕೆರ್ಲೆ ಹೊಡ್ಯಾಕತ್ತಿರ್ಬೇಕಾ, ಊದು ಉಪ್ಪು ಹಾಕಕತ್ತಿರ್ಬೇಕು. ಅದಕ್ಕೆ ಅತ್ತಾಗ ಸೈಡಿಗೆ ಹೋಗ್ಯಾಳ. ಈಗ ನೋಡಿ ಶಾಂತಕ್ಕ ಎಲ್ಲ ಮಾತಾಡಿ ಬಂದು, ಅಯ್ಯೋ ನನ್ನ ಸಸಿ ಹಬ್ಬದ ಅಡಿಗೆ ಮಾಡಿ ಕಾಯಕತ್ತಾಳ ನನ್ನ ಸಲ ಅಂತ ಹೇಳ್ತಾ ನೋಡ. ಯಾಕಲೇ ನನ್ನ ಸಸಿ ಯಾಕೆ ನನಗೆ ಕೆದರಿಕೆ ಆಗ್ತಾಳ? ಬಾಯಾಗಿಟ್ಟನಂದ್ರೆ ನೋಡಿಗ. ಅಯ್ಯೋ ಇದ್ರ ಬಾಯ ಮುಳ್ಳು ಮುರಿಲ್ವಾ, ಇದೊಂದು ಮುದಿಕೆ ಕಿವುಡ್ ಮೂಳಿ ಅಂತಾಗ. ಇದೊಂದು ಸಾಕಾಗಿತ್ತು ಊರಾಗ, ಮತ್ತು ಅದೊಂದು ಬಂದು ಜೋಡಾಗೈತಿ ಈಗ. ಅಲ್ಲ ಈಗ ಯಾರ್ಯಾರ ಅಂದ್ರೆ ಇತ್ತನಗ ಅಂತಿಕೊಂಡ್ಬಿಡ್ತಾ. ಹೇಳ ಏನಾತು? ಅತ್ತಿಯವ್ರ ಅದು ಬಾಜು ಮನಿ ಉರ್ಮಿಳ ಆಂಟಿ ಆಕಿ ಯಾಕ ಬಂದು ನಮ್ಮ ಮನೆ ಬಕ್ಕಲಾಗ ನಿಂತು ಊರನ್ ಜಗಳ ಮಾಡಕತ್ತಾಳ. ಆ ಪಿಸಿರಿ ಯಾಕೆ ನಮ್ಮ ಮನೆಗೆ ಬಂದ ಜಗಳ ಮಾಡಕ? ಅಯ್ಯೋ ನೀವು ಕದ್ದಿರಲ್ಲ, ಅದು ಗೊತ್ತಾಗೈತೆ ಆಕಿಗೆ. ಅಯ್ಯೋ ಅವ್ರ ಮನ್ಯಾಗ ಸಕ್ಕರೆ ಡಬ್ಬಿ ಕದ್ದಿದ್ದು ಗೊತ್ತಾತ? ಸಕ್ಕರೆ ಡಬ್ಬ್ಯಾ? ಅಯ್ಯಯ್ಯೋ ಹೋದ ವಾರಂಗಾರ ಅವ್ರ ಮನೆ ಬಕ್ಕಲಾಗ ಇದು ಬೇಸನ್ ಪುಟ್ಟಿ ಇಟ್ಟಿದ್ರಲ್ಲ, ಅದನ್ನ ಕದ್ಕೊಂಬಂದಿದ್ದೆ, ಅದು ಗೊತ್ತಾತ? ಆಗಲ್ರಿ ಅತ್ತಿಯವ್ರ. ಅಯ್ಯಯ್ಯೋ ಹಂಗಾರ ಬಾಗಲ್ದಾಗ ಸಿಮೆಂಟ್ ಮಾಡ್ಸಾಕಂತೇಳಿ ಸೀಟಿಗೆ ಮರಳು ಸಿಮೆಂಟ್ ಹಾಕ್ಸಿದ್ರಲ್ಲ, ಆ ಮುಂದಿನ ಇಟ್ಟು ಪಾಣಿ ಕಟ್ಸಾಕಂತೇಳಿ ಹಂಗ ರಾತ್ರಿ ಹೋಗಿ ಕಡಿ ತಕೊಂಬರೋದು, ಉಸುಕ್ ತಕೊಂಬರೋದು, ಸಿಮೆಂಟ್ ಕದ್ಕೊಂಬರೋದು ಮಾಡ್ತಿದ್ನಲ್ಲ, ಅದು ಗೊತ್ತಾತನ್ ಮತ್ತೆ? ಥೂ ಇದನ್ನೂ ಮಾಡಿರ? ಅಯ್ಯಯ್ಯ ಮತ್ತೆ ಇದಲ್ಲ ಮತ್ತೆ ಯಾವ್ದು ಗೊತ್ತಾತು? ಅಯ್ಯೋ ಹಣೆ ಬಾರ್ ಗಣೇಶ ಚೌತಿ, ಇನ್ನೂ ಏನೇನು ಕತ್ತೀರ್ರಿ ಅತ್ತಿಯವ್ರ, ಇನ್ನೂ ಏನೇನು ಕದ್ದೀರಿ? ಥೋ ಅವೆಲ್ಲ ಎಲ್ಲಿ ಲೆಕ್ಕ ಇಟ್ಕೊಳಕ್ ಹೋಲಿ, ಯಾವ್ದು ಗೊತ್ತಾಗೈತೆ ಅದನ್ನಾರ ಹೇಳು. ಅವ್ರ ಮನೆ ಮುಂದೆ ಒಣಾಕಿದ್ದು ಗುಲಾಬಿ ಕಲರ್ ಸೀರೆ, ಅವ್ರದ್ದು ಹಸಿರು ಜಂಪರು ಕದ್ಕೊಂಡು ಹೋಗಿರಿ ಅಂತಲ್ಲ, ಅದನ್ನ ಹೇಳಿ ಜಗಳ ಮಾಡಕತ್ತಾಳ ಇಲ್ಲಿ ಬಂದು. ಆ ಸೀರೆ ಬೇಕು ನನಗೆ, ಅದು ನಮ್ಮ ಅವು ಕೊಟ್ಟಿದ್ದು, ಹಂಗ ಹಿಂಗ ಜಗಳ ಮಾಡಕತ್ತಾಳ್ರಿ. ಹೊಸ ಸೀರೆ ಅಂತದೇನ? ಅಯ್ಯೋ ಆಕಿ ಬಾಯ ಕಸಬರಿಗೆ ಹಾಕಲಿ, ಅದು ಹೆಂಗೆ ಗೊತ್ತಾತ? ನಮ್ನಿ ಉಸುಗು ಪಸುಗು ಕಡಿ ಇಟಿಗಿ ಕಳತನ ಮಾಡಿದಾಗ ಗೊತ್ತಾಗಿಲ್ಲ, ಈಗ ಹೆಂಗೆ ಗೊತ್ತಾತದ? ಅಯ್ಯೋ ಅತ್ತಿಯವ್ರ ಮೊದಲು ಅವ್ರ ಮನೆ ಬಕ್ಕಲ್ಲ CC ಕ್ಯಾಮ್ರಾ ಇದ್ದಿದ್ದಿಲ್ಲ. ಹಿಂಗೆ ಇಟ್ಟಿದ್ದು ಸಕ್ಕರೆ ಡಬ್ಬಿ ಅದು ಉಸುಗು ಸಿಮಿಟು ಇವೆಲ್ಲ ಕಳ್ತನ ಮಾಡಿರಲ್ಲ, ಅದನ್ನ ಅಂದ್ರೆ ಅವ್ರು ನಮ್ಮ ಮನೆ ಬಕ್ಕಲ್ಲ ಹಂಗೆ ಕಳ್ತನ ಆಗಕತ್ತಿದ್ವು, ಆಗಕತ್ತಿದ್ವು. ಅದಕ್ಕೆ ಅನುಮಾನ ಬಂದು CC ಕ್ಯಾಮ್ರಾ ಹಾಕ್ಸಿದ್ವಿ. ಈಗ ಗೊತ್ತಾತು ನಿಮ್ಮ ಅತ್ತಿನ ಮಾಡಿರ್ಬೇಕು, ಆದ್ರೆ ಅವೆಲ್ಲ ನಮಗೇನು ಖಾತ್ರಿ ಇಲ್ಲ. ಅವಾಗ CC ಕ್ಯಾಮ್ರಾ ಇದ್ದಿದ್ದಿಲ್ಲ. ಈಗ ಮಾತ್ರ ಕೆಂಪು ಸೀರೆ ಕದ್ದಿದ್ದು ಗುಲಾಬಿ ಕಲರ್ ಬಣ್ಣದ ಸೀರೆನ ನಿಮ್ಮ ಅತ್ತಿನ, ನನಗದೆಲ್ಲ ಗೊತ್ತಿಲ್ಲ, ನನ್ನ ಜಂಪರು ನನ್ನ ಸೀರೆ ಎರಡೂ ಬೇಕಂತೇಳಿ ಜಗಳ ತಕೊಂಡು ಕುಂತು ಬಿಟ್ಟಾಳ. ಥೂ 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 ಆ ಬಿಡಾಡಿ ಸೀರಿಗೋಸ್ಕರ CC ಕ್ಯಾಮ್ರಾ ಹಾಕ್ಸಾಳನ? ಥೋ ತೋ ಈಗ CC ಕ್ಯಾಮ್ರಾದಿಂದ ಸೀರೆ ಕದ್ದಿ ಸಿಕ್ಕೊಂಡ್ಬಿಡ್ತಾನ. ಥೂ ಅಲ್ಲ ಆ ಬಿಡಾಡಿ ಏನ ಇದ ಒಂದು ಸೀರೆ ಮ್ಯಾಗ ಕುಂತಾಳಂತನ? ಬೇರೆ ಇದ್ರು ಹುಡುಗು ಅನ್ನು ಊರಿಂದ ಬಂದಿಂದಾಕಿ ಈ ಸೀರೆ ಬಿಚ್ಚಿ ಮಕ್ಕ ಹೋಗಿತೇನೆ. ಅಯ್ಯೋ ಅತ್ತಿಯವರ ಬರೀ ಸೀರೆ ಒಂದ ಅಲ್ಲ, ಅವ್ರ ಗಂಡಂದು ಕೋಟನ್ನು ಕದ್ಕೊಂಡು ಹೋಗಿರಂತಲ್ಲ. ಹಾಕೊಂಡೇನಿಲ್ಲ, ಚಂದಾಗೈತೆ ಸೀರೆಗೆ. ಅವ್ರ ಗಂಡ ಆಫೀಸ್ಗೆ ಹೋಗೋದು ಬಿಟ್ಟು ನಾನು ಕೋಟ್ ಕೊಟ್ರ ಆಫೀಸ್ಗೆ ಹೋಗ್ತಾನಂತ ಅವನು ಜಗಳ ತೆಗೆದು ನಿಂತಾನ. ಅದಕ್ಕೆ ನೀವು ಯಾವಾಗ ಬರ್ತೀರಿ? ನಾನಾ ಈಗೇನು ಬರಕ್ಕೆ ಹಂಗಿಲ್ಲ, ಒಂದು 2-3 ದಿನ ಆಕತಿ ಬರಕ್ಕೆ. ಈ ಊರಾಗೇನ ಭಾಳ ವಿಚಾರನ ಆಗ್ಯಾವು. ಇಲ್ಲಿ ಒಂಚೂರು ಏನೇನು ಐತಿ ಕೆಲಸ ಮಾಡೋದು ನಂದು, ಅದೆಲ್ಲ ಮುಗಿಸ್ಕೊಂಡ ಬರ್ತೀನಿ. ಹೇಳು. ಅಯ್ಯೋ ನಾ ಏನು ಮಾಡಲಿರಿ ಅಲ್ಲಿ ಮಟ್ಟ? ಏನು ನಮ್ಮ ಮನ್ಯಾಗ ನಾಷ್ಟ ಉಪ್ಪಿಟ್ಟು ಚಾ ಎಲ್ಲ ಮಾಡ್ಕೊಂಡು ಕುಂದ್ರಲೇನ ಅವರಿಗೆ? ನೋಡ್ರಿ ಅತ್ತಿಯವ್ರ ಇವತ್ತ ಹೇಳಕತ್ತೇನೆ ನಿಮ್ಗೆ, ಏನ ಕಳ್ತನ ಮಾಡಿದ್ರು ನೀವು ಇನ್ಮ್ಯಾಗ CC ಕ್ಯಾಮ್ರಾ ಇದ್ದಿದ್ದು ಇಲ್ಲದ್ದು ಚೆಕ್ ಮಾಡಿ ಕಳ್ತನ ಮಾಡ್ರಿ. ಇದ್ದಿದ್ದು ಮನೆ ಕಡೆ ಅಂತೂ ಏನು ಕಳ್ತನ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಹಿಂಗೆ ಬಂದು ಜಗಳ ತೆಗೆದ್ರೆ ಅವ್ರು ನಮ್ಮ ಮರ್ಯಾದೆ ಹೋಗತಿ. ನಾವು ಮೊದಲ ಮರ್ಯಾದಿನ ಪ್ರಾಣ ಅನ್ಕೊಂಡು ಬದುಕೇವಿ. ಒಂದೀಟು ಮರ್ಯಾದೆಗೆ ಧಕ್ಕೆ ಆತಂದ್ರೆ ನಾವು ಮಾತ್ರ ಜೀವನ ತರಿಸಲೇ ಇರೋದು ನೋಡ್ರಿ. ಇಲ್ಲ ಇದೊಮ್ಮೆ ನನಗೆ ಮೋಸ ಆಗೈತದ. ಆಕಿ CC ಕ್ಯಾಮ್ರಾ ಹಾಕುದೇನಾರ ನಾನು ನೋಡಿದ್ನಿ ಅಂದ್ರೆ ಆ CC ಕ್ಯಾಮ್ರಾನ ಮೊದಲು ಕಳವು ಮಾಡ್ತಿದ್ದೆ, ಆಮ್ಯಾಗ ಸೀರೆ ಕಳವು ಮಾಡ್ತಿದ್ದೆ. ಇವು ಏನು ಕಾಲು ಮಿಂಚಿಲ್ಲ. ಮೊದಲು ಆ ಬಿಡಾಡಿ CC ಕ್ಯಾಮ್ರಾ ಕಳವು ಮಾಡ್ತೀನಿ, ಆಮ್ಯಾಗ ಉಳ್ಕತ್ ಪದಾರ್ಥ ಕಳವು ಮಾಡ್ತೀನಿ ನೋಡ್ತಿರ್ಲಿಕ್ಕೆ. ಆತ್ ತಗೋರಿ, ಹಂಗಾರ ಒಂದು 2-3 ದಿನ ಬಿಟ್ಟು ಬರ್ತಾರ ಅಂತ ಹೇಳಿ ಹಂಗಾರ ಮಾಡಿ ಸಮಾಧಾನ ಮಾಡ್ತೀನಿ. ಇಡ್ಲ್ಯಾರ ಇತ್ತಿಯವ್ರ ಫೋನ್ ಹುಷಾರಿ. ಆರಾಮದೇನು ತಗೋ, ನಾಷ್ಟ ಮಾಡ್ತೀನಿ. ಹುಷಾರಿ ಅಂದಿದ್ದು ಅದಕ್ಕಲ್ಲ, ಕಳ್ತನ ಮಾಡಿದ್ರೆ ಸಿಕ್ಕೋಬೇಡ್ರಿ ಹುಷಾರಿ ಅಂದೆ. ಆತ ಅದ ನನಗೂ ನಿಂದ ನೆನಪು ಬಿಡಯವ. ಏನ ನನ್ನ ಮಗನ ಮೈಸೂರು ಪಾಕು ಹಲ್ವಾ ತಂದಾನ, ನಾನು ನೆನಪು ಮಾಡ್ಕೊಂಡೆ ಬರ್ತೇನಂತ ಹೇಳ ಬಂದು ತಿಂತೇನಂತ ಹೇಳಿ. ಒಂದು ಸೀರೆನೂ ತಂದನ್ನ ನೋಡ್ಯವ ನನ್ನ ಮಗ ಗನಾಜಿ ಬಿಡಯವ ನನ್ನ ಮ್ಯಾಗ. ತೆಗೆದಿಡ ಬಂದು ನೋಡ್ತೇನೆ. ಎಷ್ಟು 10,000 ರೂಪಾಯಿ ಕೊಟ್ಟಾನ? ಹೂವ ನಾವಲ್ಲಿವ. ಇರ್ಲಿ ಅಲ್ಲ ಬರೀ 10,000 ಅಲ್ಲ, ಇರ್ವಲ್ದಾಕ ನಡಿತೈತಿ. ನೋಡಿದೇನೆ ಶಾಂತವ, ನನ್ನ ಸೊಸಿ ಜಗ್ಗ ಜೀವ ಬಿಡಯವ ನನ್ನ ಮ್ಯಾಗ. ಹಬ್ಬದ ಅಡಿಗೆ ಮಾಡಿ ಕಾಯ್ಕೊಂತ ಕುಂತಾಳಂತ ನನ್ನ ಸಲುವಾಗಿ. ಇಲ್ಲಿ ತಗೋ ಸೊಸಿ ಫೋನ್ಯಾಗ ಹೋಗುದು ಉಪ್ಪ ಹಾಕಿರ್ಬೇಕು, ಸುಳ ಹಬ್ಬದ ಅಡಿಗೆ ಅಂತ ಹೇಳಾಕತ್ತಿ. ನಿಂದೆಲ್ಲ ಗೊತ್ತಾಯ್ತವ ನಮಗೆ.
ಏನ ಯಾರ ಏನಾರ ಐಟಮ್ ಕಳ್ತನ ಮಾಡಿದ್ದೇನ್ ಮತ್ತೆ ಯಾರ ಮನಿ ಬಕ್ಕಲ ಬಂದು ಜಗಳ ಮಾಡಕತ್ತಾರ ಮತ್ತೆ ಅದಕ್ಕೆ ನಿನ್ ಸಸಿ ಏನಾರ ಫೋನ್ ಹಚ್ಚಿದ್ಲನ್ ಮತ್ತೆ ಅಯ್ಯೋ ಬಿಡಾಡಿ ಕಣ್ಣಿಲೆ ಕಂಡಂಗ ಹೇಳಕತ್ತಾಳಲ್ಲಪ್ಪ ಈಕಿ ಏನಾರ ಶಾಸ್ತ್ರ ಗಿಸ್ತ್ರ ನೋಡಕ್ ಬರ್ತೈತಿನ ಏನಿದೆ ಇವ್ವ ಈ ಟೈಮ್ನಾಗ ಏನಾರ ನಾ ಸುಮ್ಮನೆ ಆದ್ನಿ ಅಂದ್ರೆ ನನ್ನ ಮರ್ಯಾದೆ ಮೂರ್ ಕಾಶಿ ಹೋಗತಿ ನಾ ಯಾರು ಕಳ್ತನ ಮಾಡತ್ತೀನಿ ಜಾಡ್ ಸುದಿಲ್ಲನ ಬಿಟ್ಟು ಬಾದನ ಅಂತ ಹೇಳಕತ್ತಿಲ್ಲ ತಗ ಇಲ್ಲಿದ್ದಾಗ ಏನೋ ಒಂದ್ 2 ಸಲ ಆರಾಮ ಇದ್ದಿದ್ದಿಲ್ಲ ಮಾಡಿದ್ನಿ ಅಂತ ಹೇಳಿಲ್ಲ ಮತ್ತೆ ಅಲ್ಲಿ ಹೋಗಿಂದ ಅದ್ದ ಮಾಡ್ತೇನೆ ಅಂತ ಮಾಡಿ ನನಗೇನು ಕಡಿಮೆ ಐತ್ಲೆ ಬೇಕಾದಂಗದೆ ನಾನು ಬೆಂಗಳೂರಾಗ ಇಡೇ ಊರ ಬೆಂಗಳೂರ ನಂದ ಗೊತ್ತೈತೇನ ಆತಾತ್ ಬಿಡು ಓಲೆ ಆತಾತ್ ಕದ್ದಿಲ್ಲ ಅಂದ್ರೆ ಅಷ್ಟೇ ಆಗ್ತಿಲಿ ಕೆಡಿಸ್ಕೊಂತಿ ಅಂದಂಗ ಶಾಂತಕ್ಕ ಏನ ಶಾಂತವ ಇದು ಕಿರಿಕ್ ಸಾಲಿ ಸಪ್ ನೀ ಸೋಸ್ಕೊಂತ ಕುಂತಿಯಲ್ಲ ಯಾಕ ನಿನ್ ಸಸಿ ಅಡಿಗೆ ಮಾಡ್ಲಾರ್ದ ಹೋಗ್ಯಾಳ ಮತ್ತೆ ನೋಡು ಬಡವ್ರ ಮನೆಗಿಂದ ಬಂದಿದ್ರು ಇಷ್ಟು ಸೊಕ್ಕಿದಕ್ಕೆ ಯಮ್ಮ ಅಗಲಿಂದ ಹೇಳಕತ್ತೀನಿ ಎದಕ್ಕೆಲ್ಲ ಸುತ್ತಿ ಬೆಳೆಸಿ ನನ್ನ ಸಸಿಗೆ ಹೊಂಟಿ ನೀನು ಆಕಿ ಏನು ಹೇಳಿಲ್ಲ ಮಾಡಿಲ್ಲ ಚಲೋದ ಹೆಣ್ಮಗಳು ಅಂತ ಹೇಳಕತ್ತಿಲ್ಲ ನಾನು ಮಾತಾಡೋದಿದ್ರೆ ನಮ್ದಷ್ಟು ಮಾತಾಡ್ಬೇಯಮ್ಮ ನೀನು ಹೇಳಕತ್ತೇನೆ ನೋಡು ತಿನ್ನು ಉಣ್ಣೋದಾದ್ರೆ ಉಣ್ಣು ಚಾ ಕುಡಿಬೇಕಾರ ಒಂದು ಒಪ್ಪತ್ತಿರು ಹೋಗು ಅದನ್ನ ಬಿಟ್ಟು ಹೊಳ್ಳ ಬೇಡ ನನ್ನ ಸಸಿಗೆ ಬೈಕೊಂತ ನಿಂದ್ರಬೇಡ ನೀನು ಏನ್ ಬೇಕಾದ್ ಹೇಳಿದ್ರೆ ನಾವೇನು ಅತಿ ಸಸಿ ಜಗಳ ಮಾಡ್ಕೊಂತ ಕುಂದ್ರೋದಿಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು ಶಾಂತಕ್ಕ